ಹಲೋ ಮೈ ಡಿಯರ್ ಫುಡ್ ಲವರ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಚಿಕ್ಕು ಮಿಕ್ಕು ಫ್ಯಾಮಿಲಿ. ನಾನಿವತ್ತು ನಿಮಗೆ ಸ್ಪೆಷಲ್ ಆಗಿರೋ ಅವಕಾಡೋ ಮತ್ತು ಬನಾನಾ ಸ್ಮೂದಿ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಸೊ ಅವಕಾಡೋ ಈಸ್ ವೆರಿ ರಿಚ್ ಇನ್ ಒಮೆಗಾ 3. ನೀವೇನಾದರೂ ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದರೆ ಈ ಅವಕಾಡೋ ಯೂಸ್ ಮಾಡೋದು ತುಂಬ ಹೆಲ್ಪ್ ಆಗುತ್ತೆ. ಹೇಗೆ ಅಂತ ಕೇಳ್ತೀರಾ? ಬಿಕಾಸ್ ಇಟ್ ಈಸ್ ವೆರಿ ಲೋ ಇನ್ ಶುಗರ್ ಆ್ಯಂಡ್ ವೆರಿ ರಿಚ್ ಇನ್ ಫೈಬರ್. ಆ್ಯಂಡ್ ನಿಮ್ಮ ಬಾಡಿಗೆ ಬೇಕಾಗಿರುವಂಥ ಲೋ ಕೊಲೆಸ್ಟ್ರಾಲ್, ಗುಡ್ ಕೊಲೆಸ್ಟ್ರಾಲ್ ಅಂತ ಏನು ಕರಿತೀವಿ, ಅದನ್ನು ಬಿಲ್ಡ್ ಮಾಡೋದಕ್ಕೆ, ಲೀನ್ ಮಸಲ್ ಬಿಲ್ಡ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಬನಾನಾ ಅಂದರೆ ಬಾಳೆಹಣ್ಣು ಬಗ್ಗೆ ಹೇಳಬೇಕು ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಇಟ್ಸ್ ವೆರಿ ರಿಚ್ ಇನ್ ಫೈಬರ್ ಆಸ್ ವೆಲ್ ಆಸ್ ಕ್ಯಾಲ್ಶಿಯಮ್. ಇದರಲ್ಲಿ ವಿಟಮಿನ್ ಸಿ ಬಿಟ್ಟು ನಿಮ್ಗೆ ಏನೇನು ವಿಟಮಿನ್ ಸಿ ಆ್ಯಂಡ್ ಡಿ ಬಿಟ್ಟು ನಿಮ್ಗೆ ಏನೇನು ಬೇಕೋ ಎಲ್ಲ ಥರದ ವಿಟಮಿನ್ಸ್ ಕೂಡ ಇರುತ್ತೆ. ಸೊ ಲೆಕ್ಕ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಅವಕಾಡೋ ತೊಗೊಂಡಿದ್ದೀನಿ, ಹಾಗೆ 2 ಲಾರ್ಜ್ ಸೈಜ್ ಬನಾನಾಸ್ ಮತ್ತು ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಅರ್ಧ ಲೀಟ್ರ್ ಹಾಲು ಏನಕ್ಕಪ್ಪ ಅಂತಂದರೆ ಒಂದು 3 ಜನಕ್ಕೆ ಅಂತ ಮಾಡ್ತಾಯಿದ್ದೀನಿ. ಒಬ್ಬಳಿಗೆ ಅಂದಿದ್ರೆ ಒಂದು 100 ml ಸಾಕಾಗ್ತಿತ್ತು. ಸೊ ಲೆಟ್ಸ್ ಸಿ ಹೌ ಟು ಮೇಕ್ ದಿಸ್. ಸೊ ನಾನಿಲ್ಲಿ ಮೀಡಿಯಮ್ ಸೈಜ್ ಅವಕಾಡೋ ತೊಗೊಂಡಿದ್ದೀನಿ. ಸೊ ಇದು ಕಂಪ್ಲೀಟ್ಲಿ ಹಣ್ಣಾಗಿರಬೇಕು, ಅಂತಂದರೆ ಕಂಪ್ಲೀಟ್ಲಿ ಸ್ಕಿನ್ ಡಾರ್ಕ್ ಆಗಿರಬೇಕು, ಫುಲ್ ಕಪ್ಪಗಿರಬೇಕು. ಇಲ್ಲ ಅಂತಂದರೆ ಇದು ಕಹಿ ಬಂದುಬಿಡುತ್ತೆ. ಆಮೇಲೆ ನೀವು ಇದರ ಸ್ಮೂದಿ ಬಿಸಾಕಬೇಕು, ಇಲ್ಲಾಂದರೆ ಅದಕ್ಕೊಂದು ಡಬಲ್ ಶುಗರ್ ಹಾಕ್ಕೊಂಡು ಕುಡಿಬೇಕಾಗತ್ತೆ. ಸೊ ದರ್ ಇಸ್ ನೋ ಪಾಯಿಂಟ್. ಸೊ ಜಸ್ಟ್ ಮೇಕ್ ಶ್ಯೂರ್ ಇದು ಕಂಪ್ಲೀಟಾಗಿ ಹಣ್ಣಾಗಿರಬೇಕು. ಆ್ಯಂಡ್ ಇದಕ್ಕೆ ಬೆಣ್ಣೆ ಹಣ್ಣು ಅಂತ ಯಾರು ಹೆಸರಿಟ್ರೋ, ಏನಕ್ಕೆ ಹೆಸರಿಟ್ರೋ ಗೊತ್ತಿಲ್ಲ, ಬಟ್ ಕರೆಕ್ಟಾಗಿ ಇಟ್ಟಿದ್ದಾರೆ. ಕಟ್ ಮಾಡಿದ ತಕ್ಷಣ ಇಲ್ಲಿ ಚಾಕೋ ಅವಶ್ಯಕತೆ ಕೂಡ ಬೀಳಲಿಲ್ಲ ನನಗೆ. ಸ್ಪೂನಲ್ಲೇ ನೀಟಾಗಿ ಸ್ಕೂಪ್ ಮಾಡ್ತಾಯಿದ್ರೆ ಈಸಿಯಾಗಿ ಬೆಣ್ಣೆ ಥರನೇ ಬಂದುಬಿಡ್ತು. ಹಾಗೆ ಬೀಜದಲ್ಲಿ ಮೊಳಕೆ ಕೂಡ ಬಂದುಬಿಟ್ಟಿತ್ತು, ಅದನ್ನು ತೋರ್ಸೋಕ್ಕಾಗಲಿಲ್ಲ. ಐ ಆಮ್ ಸೋ ಸಾರಿ. ಪಾಟಲ್ಲಿ ಹಾಕಿದ್ದೀನಿ, ಇನ್ ಕೇಸ್ ಗಿಡ ಬಂದರೆ ಖಂಡಿತ ಶೇರ್ ಮಾಡ್ಕೋತೀನಿ. ಸೊ ನಾನಿಲ್ಲಿ ಅವಕಾಡೋನ ಪಟ ಅಂತ ಸ್ಮೂತಾಗಿ ಕೆರ್ಕೊಂಡು, ಅಂದರೆ ಸ್ಮೂತಾಗಿ ಸ್ಕೂಪ್ ಮಾಡಿಕೊಂಡು ಪ್ಲೇಟಲ್ಲಿ ಇಟ್ಕೋತಾ ಇದ್ದೀನಿ. ಹಾಗೆ 2 ಲಾರ್ಜ್ ಸೈಜ್ ಬಾಳೆಹಣ್ಣು ತೊಗೊಂಡಿದ್ದೀನಿ. ನಾನು ಇದನ್ನು 3 ಜನಕ್ಕೆ ಮಾಡ್ತಾಯಿದ್ದೀನಿ. ಸೊ ಅರ್ಧ ಲೀಟ್ರ್ ಹಾಲು, 2 ದೊಡ್ಡ ಬಾಳೆಹಣ್ಣು ಮತ್ತು ಒಂದು ಮೀಡಿಯಮ್ ಸೈಜ್ ಅವಕಾಡೋ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಸ್ವಲ್ಪನೇ ಹಾಲು ಸೇರಿಸ್ಕೊಂಡು ಸ್ಮೂತಾಗಿ ಸ್ಮೂದಿ ಥರ ಗ್ರೈಂಡ್ ಮಾಡ್ಕೋಬೇಕು ಆರ್ ಬ್ಲೆಂಡ್ ಮಾಡ್ಕೋಬೇಕು. ಸೊ ಕುಡಿಯೋದಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಇನ್ ಕೇಸ್ ಇದನ್ನು ರೆಫ್ರಿಜ್ರೇಟ್ ಮಾಡಿ ಕುಡಿದ್ರೆ ಒಳ್ಳೆ ಐಸ್ ಕ್ರೀಮ್ ಥರ ಇರುತ್ತೆ. ಹಾಗೆ ಕೂಡ ಸರ್ವ್ ಮಾಡ್ಬೋದು. ಸೊ ಯೂಶ್ವಲಿ ನನ್ನ ಮಕ್ಕಳು ಸಕ್ಕರೆ ಇಲ್ಲ ಅಂದರೆ ಅವ್ರಿಗೆ ಜ್ಯೂಸ್ ಗಂಟ್ಲಲ್ಲೇ ಇಳಿಯಲ್ಲ. ಸೊ ಅದಕ್ಕೆ ಅವ್ರು ಸ್ಕೂಲ್ಗೆ ಹೋಗಿದ್ದಾಗ ಇದನ್ನು ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅವ್ರು ಬಂದಿದ ತಕ್ಷಣ ಕೊಟ್ಟೆ. ಸೊ ದೇ ಲವ್ಡ್ ಇಟ್. ಸೊ ನಿಮ್ಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಖಂಡಿತ ನಂಬಿಕೆ ಇದೆ. ಸೋ ಫಾರ್ ನೀವು ಇವತ್ತರೆಗೂ ಅವಕಾಡೋ ಟ್ರೈ ಮಾಡಿಲ್ಲ ಅಂತಂದರೆ ಖಂಡಿತ ಒಂದ್ಸತಿ ಟ್ರೈ ಮಾಡಿ. ಸೊ ಹಾಗೆ ಸೋ ಫಾರ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತಾ ಇಲ್ವಾ, ನಾನು ಜಾಸ್ತಿ ಕಿರಿಕಿರಿ ಮಾಡ್ತಾಯಿದ್ದೀನಾ, ತುಂಬ ಮಾತಾಡ್ತೀನಾ, ಅಥವಾ ಹೀಗೆ ಕಂಟಿನ್ಯೂ ಮಾಡಲಾ, ನಿಮ್ಮ ಸಜೆಷನ್ಸು, ಕಮೆಂಟ್ಸು, ಕಾಂಪ್ಲಿಮೆಂಟ್ಸು ಎಲ್ಲನೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. And be a part of Chikku Mikku family. Thank you so much for watching. See you all in next video. Until then, take care. Bye.